ನಮಸ್ತೆ. ಇಂದಿನ ವಿಡಿಯೋದಲ್ಲಿ ನಾವು 3 ರಿಂದ 6 ವರ್ಷದ ಮಕ್ಕಳಿಗೆ ಅಪಾರ ಐಡಿ ಕ್ರಿಯೇಟ್ ಮಾಡೋದು ಹೇಗೆ ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸಲಾಗಿದೆ. ಮೊದಲಿಗೆ ನಾವು ಏನು ಮಾಡಬೇಕು, ಈ ಬೆನಿಫಿಷಿಯರಿ ಮೇಲೆ ಪ್ರೆಸ್ ಮಾಡಿಕೊಳ್ಬೇಕು. ಈ ರೀತಿ ಪ್ರೆಸ್ ಮಾಡಿಕೊಂಡಾಗ 3 ರಿಂದ 6 ವರ್ಷದ ಮಕ್ಕಳ ಮೇಲೆ ಪ್ರೆಸ್ ಮಾಡಿಕೊಳ್ಬೇಕು. ಇವಾಗ ಇಲ್ಲಿ ಒಂದು ಮಗು ಇದೆ ನೋಡಿ. ಆ ಮಗುವನ್ನ ಅಪಾರ ಐಡಿ ಕ್ರಿಯೇಟ್ ಮಾಡಬೇಕಾಗುತ್ತೆ. ಈ ಅಪಾರ ಐಡಿ ಕ್ರಿಯೇಟ್ ಮಾಡಬೇಕಾದ್ರೆ ಮೊದಲಿಗೆ ಆ ಮಗುವಿಗೆ ಆಧಾರ್ ನಂಬರನ್ನು ದಾಖಲಿಸಬೇಕಾಗುತ್ತೆ. ಫಸ್ಟ್ ತೋರಿಸ್ತಾ ಇದ್ದೀನಿ ನೋಡಿ. ಆಧಾರ್ ನಂಬರ್ ದಾಖಲೆ ಮಾಡಿ ಹೋದರೆ ಅದು ಯಾವುದೇ ಅಪಾರ ಐಡಿ ಕ್ರಿಯೇಟ್ ಮಾಡೋಕ್ಕೆ ಬರೋಲ್ಲ. ಒಂದ್ಸಲ ಚೆಕ್ ಮಾಡಿ ನೋಡ್ತಾ ಇದ್ದೀನಿ ನೋಡಿ. ಇಲ್ಲಿ ಮುಂದೆ 3 ಚುಕ್ಕಿ ನೋಡೋದ ಮೇಲೆ ಪ್ರೆಸ್ ಮಾಡಿಕೊಳ್ಬೇಕು. ಪ್ರೆಸ್ ಮಾಡಿದಾಗ ಇಲ್ಲಿ ನೋಡಿ ಕ್ರಿಯೇಟ್ ರಿಟ್ರೀವ್ ಅಪಾರ ಐಡಿ ಅಂದರೆ ಅದು ಹೈಡ್ ಆಗಿಬಿಟ್ಟಿದೆ. ಅಂದರೆ ಮಗುವಿನ ಆಧಾರ್ ದಾಖಲು ಮಾಡುವವರೆಗೂ ಅಪಾರ ಐಡಿ ಕ್ರಿಯೇಟ್ ಮಾಡೋಕ್ಕೆ ಬರೋದಿಲ್ಲ. ಇವಾಗ ನಾವೇನು ಮಾಡಬೇಕು, ಮಗುವಿನ ಆಧಾರ್ ನಂಬರ್ನ ದಾಖಲಿಸ್ಬೇಕು. ಅದು ಯಾವ ರೀತಿ ದಾಖಲಿಸ್ಬೇಕು ಎಂಬುದನ್ನು ತೋರಿಸ್ತಾ ಇದ್ದೀನಿ. ಬರೋದಿಲ್ಲ ಅದು. ಬ್ಯಾಕ್ ಹೋಗ್ತಾ ಇದ್ದೀನಿ. ಬ್ಯಾಕ್ ಹೋಗಿ ಮಗುವಿನ ಸಿಂಚನ ಅಂತಿದೆ ನೋಡಿ, ಆ ಮಗುವಿನ ಹೆಸರಿನ ಮೇಲೆ ಪ್ರೆಸ್ ಮಾಡಿಕೊಳ್ಬೇಕು. ಪ್ರೆಸ್ ಮಾಡಿದಾಗ ನಮಗೆ ಇಲ್ಲಿ ತೋರಿಸ್ತಾ ಇದೆ ನೋಡಿ. ಆ್ಯಡ್ ಚೈಲ್ಡ್ ಆಧಾರ್ ಅಂತಿದೆ ನೋಡಿ. ಇಲ್ಲಿ ಮಗುವಿನ ಆಧಾರನ್ನು ದಾಖಲಿಸಬೇಕು. ಮೊದಲಿಗೆ ಮಗುವಿನ ಆಧಾರಕ್ಕಿಂತ ಮುಂಚೆ ನಾವು ಯಾರು ಹಾಕಿರ್ತೀವಿ, ಇಲ್ಲಿ ಮದರ್ಸ್ ಆಧಾರ್ ಅಂತಿದೆ ನೋಡಿ. ಈ ಮದರ್ಸ್ ಆಧಾರ್ ದಾಖಲಾಗಿರುತ್ತೆ. ಇವಾಗ ನಾವೇನು ಮಗುವಿನ ಆಧಾರ ದಾಖಲು ಮಾಡಿದಾಗ ಇಲ್ಲಿ ಚೈಲ್ಡ್ ಆಧಾರ್ ಅಂತೇಳಿ ಬರುತ್ತೆ. ಮಗುವಿನ ಇಲ್ಲಿ ಮದರ್ ಆಧಾರ್ ಹೋಗುತ್ತೆ. ಇವಾಗ ನಾವೇನು ಮಾಡಬೇಕು, ಚೈಲ್ಡ್ ಆಧಾರನ ಪ್ರೆಸ್ ಮಾಡಿ ಅಲ್ಲಿ ಮಗುವಿನ ಆಧಾರನ ದಾಖಲಿಸ್ಬೇಕಾಗುತ್ತೆ. ಇವಾಗ ನಾನು ದಾಖಲಿಸ್ತಾ ಇದ್ದೀನಿ, ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿ ಕೆಳಗಡೆ ಅಪಾರ ಐಡಿಯನ್ನು ಕ್ರಿಯೇಟ್ ಆಗಿರುವುದಿಲ್ಲ. ಈ ಜಾಗದಲ್ಲಿ ಅಲ್ಲಿ ಅಪಾರ ಐಡಿ ಅಂತೇಳಿ ಬರುತ್ತೆ ಕ್ರಿಯೇಟ್ ಮಾಡಿದಾಗ. ಇವಾಗ ನಾವೇನು ಮಾಡಬೇಕು, ಆ್ಯಡ್ ಚೈಲ್ಡ್ ಆಧಾರ್ ಅಂತಿದೆ ನೋಡಿ, ಅಲ್ಲಿ ಪ್ರೆಸ್ ಮಾಡಿ ಮಗುವಿನ ಆಧಾರನ ದಾಖಲಿಸ್ಬೇಕಾಗುತ್ತೆ. ತೋರಿಸ್ತಾ ಇದ್ದೀನಿ ನೋಡಿ. ಈ ಜಾಗದಲ್ಲಿ ಪ್ರೆಸ್ ಮಾಡಿದಾಗ ನಮಗೆ ಚೈಲ್ಡ್ ಆಧಾರ್ ನಂಬರ್ ಅಂದರೆ ಮಗುವಿನ ಆಧಾರ್ ಸಂಖ್ಯೆ ಈ ಜಾಗದಲ್ಲಿ ದಾಖಲಿಸಬೇಕು. ಮತ್ತು ಚೈಲ್ಡ್ ಫುಲ್ ನೇಮ್ ಇನ್ ಆ್ಯಸ್ ಪರ್ ಆಧಾರ್. ಆಧಾರ್ನಲ್ಲಿ ಏನು ಸ್ಪೆಲ್ಲಿಂಗ್ ಇದೆ, ಕ್ಯಾಪಿಟಲ್ ಇದ್ದರೆ ಕ್ಯಾಪಿಟಲೇ ಟೈಪ್ ಮಾಡಬೇಕು, ಸ್ಮಾಲ್ ಇದ್ದರೆ ಸ್ಮಾಲ್ ಟೈಪ್ ಮಾಡಬೇಕು. ಒಂದು ಸ್ಪೇಸ್ ಅರುಣ್ ಕುಮಾರ್ ಅಂತೇಳಿ ನಡ್ಬರ್ಕು ಒಂದು ಸ್ಪೇಸ್ ಇರುತ್ತೆ ನೋಡಿ ಜಾಗ. ಆ ಜಾಗ ಸ್ವಲ್ಪ ಬಿಟ್ಟು ಸ್ಪೇಸ್ ಕೊಟ್ಟು ಟೈಪ್ ಮಾಡಬೇಕಾಗುತ್ತೆ. ಮತ್ತು ಡೇಟ್ ಆಫ್ ಬರ್ತ್ ಕರೆಕ್ಟ್ ಆಗಬೇಕಾಗುತ್ತೆ. ಅವಾಗ ಮಾತ್ರ ಇದು ಆ್ಯಡ್ ಆಗ್ತದೆ. ಈಗ ನಾನು ಮಗುವಿನ ಆಧಾರನ ದಾಖಲಿಸ್ತಾ ಇದ್ದೀನಿ. ಇವಾಗ ಮಗುವಿನ ಆಧಾರ್ ನಾನು ದಾಖಲಿಸಿದೆ. ಇವಾಗ ಚೈಲ್ಡ್ ಫುಲ್ ನೇಮ್ ಇನ್ ಆ್ಯಸ್ ಪರ್ ಆಧಾರ್. ಆಧಾರ್ನಲ್ಲಿ ಹೆಸರು ಏನಿದೆ ಅದೇ ಹೆಸರು, ಅದೇ ಸ್ಪೆಲ್ಲಿಂಗು, ಅದೇ ಕ್ಯಾಪಿಟಲು, ಅದೇ ಸ್ಮಾಲು, ಇದೇನು ಅದೇ ಟೈಪ್ ಮಾಡೋಕ್ಕಾಗುತ್ತೆ. ಬೇರೆ ಟೈಪ್ ಮಾಡಿದರೆ ಅದು ಅಪ್ಡೇಟ್ ಆಗೋಲ್ಲ. ಇವಾಗ ನಾನು ಟೈಪ್ ಮಾಡ್ತಾ ಇದ್ದೀನಿ. ಆಧಾರ್ ಕಲ್ಲಿ ಏನಿದೆ ಅದೇ. ಇವಾಗ ಡೇಟ್ ಆಫ್ ಬರ್ತ್ ಮಗುವಿಂದು ಇಸಿವಿದ್ರೆ ಮಾತ್ರ ಬರೋದಿಲ್ಲ. ಡೇಟು, ಮಂತು, ಇಯರ್ ಇವು 3 ಇರಬೇಕಾಗುತ್ತೆ. 3 ಇದ್ದರೆ ಮಾತ್ರ ಇಲ್ಲಿ ಅಪ್ಡೇಟ್ ಮಾಡಬೇಕು, ಇಲ್ಲಾಂದರೆ ಅಪ್ಡೇಟ್ ಆಗೋಂಗಿಲ್ಲ. ತೋರಿಸ್ತಾ ಇದ್ದೀನಿ ನೋಡಿ. ಇವಾಗ ಇಲ್ಲಿ ಈ ಜಾಗದಲ್ಲಿ ಪ್ರೆಸ್ ಮಾಡಿ ಡೇಟ್ ಆಫ್ ಬರ್ತ್ ಹಾಕಬೇಕಾಗುತ್ತೆ. ಮೊದಲು ಇಸ್ವಿ ಸೆಲೆಕ್ಟ್ ಮಾಡಿಕೊಳ್ಬೇಕು. ನಂತರ ಮಂತು, ಹಿಂದೆ ಆದರೆ ಹಿಂದಕ್ಕೆ ಹೋಗ್ಬೇಕು, ಇಲ್ಲಾಂದರೆ ಮುಂದುಗಡೆ ಬಾಣವೆ ನೋಡಿ ಅಲ್ಲಿ ಪ್ರೆಸ್ ಮಾಡಿ ಮುಂದಕ್ಕೆ ಹೋಗಬೇಕು. ಇವಾಗ ಡೇಟನ್ನು ಹಾಕಿಕೊಡಬೇಕು. ಇಲ್ಲಿ 6 ಮೇಲೆ ಪ್ರೆಸ್ ಮಾಡಿ ಕೆಳಗಡೆ ಓಕೆ ಇದೆ ನೋಡಿ, ಆ ಓಕೆನ ಪ್ರೆಸ್ ಮಾಡಿಕೊಳ್ಬೇಕು. ಇಷ್ಟ ಆದಮೇಲೆ ಕೆಳಗಡೆ ವೆರಿಫೈ ಆಧಾರ್ ಅಂತಿದೆ ನೋಡಿ. ಇವಾಗ ಚೈಲ್ಡ್ ಆಧಾರ್ ನಂಬರ್ ಹಾಕಿದಾಯಿತು, ಚೈಲ್ಡ್ ಫುಲ್ ನೇಮ್ ಆ್ಯಸ್ ಪರ್ ಆಧಾರ್ ಮತ್ತು ಡೇಟ್ ಆಫ್ ಬರ್ತ್ ಹಾಕಿರ್ತಾರೆ. ಈಗ ವೆರಿಫೈ ಆಧಾರ್ ಅಂತಿದೆ ನೋಡಿ, ಅದರ ಮೇಲೆ ಪ್ರೆಸ್ ಮಾಡಬೇಕು. ಸ್ವಲ್ಪ ಹೊತ್ತು 2 ಸೆಕೆಂಡ್ ಕಾಯಿದರೆ ವೆರಿಫೈ ಆಗುತ್ತೆ ಆಟೋಮೆಟಿಕ್ಕು ನೋಡಿ. ಚೈಲ್ಡ್ ಆಧಾರ್ ಡೀಟೇಲ್ಸ್ ಅಪ್ಲೋಡ್ ಅಂತ ಆಯಿತು. ಇವಾಗ ನಾವು ಇನ್ನೂ ಅಪಾರ ಐಡಿ ಅದು ಮಗುವಿನ ಆಧಾರ್ ಅಪ್ಡೇಟ್ ಆಗಿರೋಂಗಿಲ್ಲ. ನಾವೇನು ಮಾಡಬೇಕು, ಬ್ಯಾಕ್ ಹೋಗ್ಬೇಕು. ಈಗ ಬ್ಯಾಕ್ ಹೋಗಿ ಮೇಲ್ಗಡೆ ಇದೆ ನೋಡಿ, ಅಲ್ಲಿ ರೌಂಡು ತೋರಿಸ್ತಾ ಇದ್ದೀನಿ ನೋಡಿ. ಈ ಜಾಗದಲ್ಲಿದೆ ನೋಡಿ. ಅಲ್ಲಿ ನಾವೇನು ಮಾಡಬೇಕು, ರೀಫ್ರೆಶ್ ಮಾಡಬೇಕು. 1-2-3 ಸಲ, 1-2 ಸಲ ಇಲ್ಲ 2 ಸಲ ರೀಫ್ರೆಶ್ ಮಾಡಬೇಕು. ರೀಫ್ರೆಶ್ ಮಾಡಿದಾಗ ಸಿಂಚನ ಅಂತ ನೋಡಿ, ಅದರ ಮೇಲೆ ಪ್ರೆಸ್ ಮಾಡಿಕೊಳ್ಬೇಕು. ಅಂತ ಪ್ರೆಸ್ ಮಾಡಿದಾಗ ಇಲ್ಲಿ ಏನು ಬಂತು ನೋಡಿ, ಇಲ್ಲಿ ಬಂತು ನೋಡಿ. ಈ ಜಾಗದಲ್ಲಿ ಚೈಲ್ಡ್ ಆಧಾರ್, ಇಲ್ಲಿ ಮೊದಲು ಮದರ್ಸ್ ಆಧಾರ್ ಇತ್ತು, ಇಲ್ಲಿ ಆ್ಯಡ್ ಅಂತಿತ್ತು, ಅದು ಹೋಯಿತು ಈ ಜಾಗದಲ್ಲಿ. ಇವಾಗ ಇಲ್ಲಿ ಚೈಲ್ಡ್ ಆಧಾರ್ ಬಂತು. ಆವಾಗ ನಾವೇನು ನೋಡಿ
ಮಗುವಿನ ಆಧಾರ ಅಪ್ಡೇಟ್ ಆಗಿದೆ ಅಂತ ತಿಳಿದುಕೊಳ್ಬೇಕು. ಮಗುವಿನ ಆಧಾರ್ ಅಪ್ಡೇಟ್ ಆಗಿದೆ, ಅಲ್ಲಿ ಹೋಯಿತು ಚೈಲ್ಡ್ ಆಧಾರ್ ಆ್ಯಡ್ ಅನ್ನೋದು. ಇವಾಗ ನಾವೇನು ಮಾಡಬೇಕು, ಚೈಲ್ಡ್ ಆಧಾರ್ ಅಪ್ಡೇಟ್ ಆಯಿತು. ಇವಾಗ ನಾವು ಬ್ಯಾಕ್ ಹೋಗಬೇಕು. ಮೇಲಿದೆ, ಮೇಲೆ ಪ್ರೆಸ್ ಮಾಡಿ ಬ್ಯಾಕ್ ಹೋಗಬೇಕು. ಬ್ಯಾಕ್ ಹೋದ ತಕ್ಷಣ ಇಲ್ಲಿ ಮುಂದೆ 3 ಚುಕ್ಕೆ ಇದೆ ನೋಡಿ, ಆ 3 ಚುಕ್ಕೆ ಮೇಲೆ ಪ್ರೆಸ್ ಮಾಡಿಕೊಳ್ಬೇಕು. ಪ್ರೆಸ್ ಮಾಡಬೇಕು. ನಂತರ ಕೆಳಗಡೆ ಬಂದು ನೋಡಿ, ಮೊದಲು ಅದು ಹೈಡ್ ಆಗಿತ್ತು, ಈಗ ಆ್ಯಕ್ಟಿವ್ ಆಯಿತು. ಈಗ ಕ್ರಿಯೇಟ್ ಟ್ರೈ ಅಪಾರ್ ಐ ಡಿ ಅಂತೇಳಿ ಅದ್ರ ಮೇಲೆ ಪ್ರೆಸ್ ಮಾಡಬೇಕು. ಇನ್ನೊಂದ್ಸಲ ತೋರಿಸ್ತಾ ಇದ್ದೀನಿ ನೋಡಿ, ಇಟ್ಟರೆ ಅಪಾರ್ ಐ ಡಿ ಕ್ರಿಯೇಟ್ ಆದಮೇಲೆ ಪ್ರೆಸ್ ಮಾಡಬೇಕು. ಪ್ರೆಸ್ ಮಾಡಿದಾಗ ನೋಡಿ ಅವ್ರದ್ದೆಲ್ಲ ಅಪ್ಡೇಟ್ ಆಗಿದ್ದು, ಅಪಾರ್ ಐ ಡಿ ಬಿಂಗ್ ಕ್ರಿಯೇಟೆಡ್ ರಿಟರ್ನ್ ಚೈಲ್ಡ್ ಆರ್ಡ್ ಏನೇನು ಅಪ್ಡೇಟ್ ಮಾಡಿದ್ದೀವಿ ನಾವು, ಅವ್ರ ಹೆಸರು ಅಪ್ಡೇಟ್ ಆಗಿದೆ, ಆಧಾರ್ ನಂಬರ್ ಅಪ್ಡೇಟ್ ಆಗಿದೆ, ಡೇಟ್ ಆಫ್ ಬರ್ತ್ ಅಪ್ಡೇಟ್ ಆಗಿದೆ, ಜೆಂಡರು, ಮೊಬೈಲ್ ನಂಬರ್ ಇಷ್ಟೆಲ್ಲ ಅಪ್ಡೇಟ್ ಆಯಿತು. ಇವಾಗ ಕೆಳಗಡೆ ಇದೇನು ನೋಡಿ, ಇದು ಟಿಕ್ ಮಾಡಿಕೊಳ್ಬೇಕು. ಟಿಕ್ ಮಾಡ್ತಾಯಿದ್ದೀನಿ, ಎಲ್ಲ ಅಪ್ಡೇಟ್ ಆಗಿದೆ. ಇವಾಗ ಅದು ಟಿಕ್ ಮಾಡಿಕೊಳ್ಬೇಕು. ಆಲ್ರೆಡಿ ನಾನು ಟಿಕ್ ಮಾಡಿದ್ದೇನೆ. ಇವಾಗ ಇಲ್ಲಿ ರಿಲೇಷನ್ಶಿಪ್ ವಿತ್ ಚೈಲ್ಡ್, ಮಗುವಿಗೆ ಸಂಬಂಧಿತ ತಾಯಿ, ತಂದೆ, ತಾತ ಯಾವುದಾದ್ರು ಇದ್ದರೆ ಅಲ್ಲಿ ಸೆಲೆಕ್ಟ್ ಮಾಡಿ. ಮದರ್ ಅಂತಿದೆ, ಮದರ್ನ ಸೆಲೆಕ್ಟ್ ಮಾಡಿಕೊಳ್ಬೇಕು. ಇಲ್ಲಿ ನೋಡಬೇಕು ಒಂದು ಸೆಕೆಂಡು, ಅಂದರೆ ತಾಯಿನ ಸೆಲೆಕ್ಟ್ ಮಾಡ್ಕೊಳ್ತಿಲ್ಲ, ತಾಯಿದ ಹೆಸರು ಸರಿಯಾಗಿದೆ ಎಂಬುದನ್ನು ಪರೀಕ್ಷೆ ಮಾಡ್ಕೊಳ್ಬೇಕು. ಅಂದರೆ ಆಧಾರ್ನಲ್ಲಿ ಇರ್ತಕ್ಕಂಥ ಹೆಸರು ಇದೇನಾ ಅಂತ ಚೆಕ್ ಮಾಡಿಕೊಳ್ಳಿ. ಇಲ್ಲಿ ಕೆಳಗಡೆ ತಾಯಿ ಆಧಾರ್ ಸಂಖ್ಯೆನ ದಾಖಲು ಮಾಡಬೇಕು. ಇವಾಗ ನಾನು ದಾಖಲು ಮಾಡ್ತಾ ಇದ್ದೀನಿ. ತಾಯಿ ಆಧಾರ್ ನಂಬರ್ ಅಲ್ಲಿ ದಾಖಲಿಸಬೇಕು. ಇವಾಗ ತಾಯಿ ಆಧಾರ್ ನಂಬರ್ ನಾವು ದಾಖಲು ಮಾಡಿದ್ದೇವೆ. ನಂತರ ಕೆಳಗೆ ಸಬ್ಮಿಟ್ ಅಂತಿದೆ ನೋಡಿ, ಆ ಸಬ್ಮಿಟ್ ಮೇಲೆ ಪ್ರೆಸ್ ಮಾಡಿಕೊಳ್ಬೇಕು. ಇವಾಗ ಏನಾಯಿತು, ಸಕ್ಸಸ್ ಅಂದರೆ ಅಪಾರ್ ಐ ಡಿ ಸಕ್ಸಸ್ ಆಯಿತು. ಇದು ಈ ಮಗುವಿನ ಅಪಾರ್ ಐ ಡಿ ಈ ರೀತಿಯಾಗಿ ರೆಫರೆನ್ಸ್ ಇಟ್ಕೊಳ್ಳಿ, ಈ ನಂಬರ್ ಬರೆದಿಟ್ಕೊಳ್ಳಿ ಅಂತ ಹೇಳುತ್ತೆ. ಅವಾಗ ನೀವು ಏನು ಮಾಡೋದು, ಚೈಲ್ಡ್ ಅಡ್ಮಿಟೆಡ್ ಸ್ಕೂಲ್ ಅಂದರೆ ಈ ಮಗು ನೀವು ಅಪಾರ್ ಐ ಡಿ ಕ್ರಿಯೇಟ್ ಮಾಡಿರಲ್ಲ, ಈ ಮಗು ಶಾಲೆಗೆ ಹೋಗುತ್ತಾ ಅಥವಾ ಅಂಗನವಾಡಿ ಕೇಂದ್ರದಲ್ಲಿ ಇರುತ್ತಾ ಅಂಬುದನ್ನು ಇಲ್ಲಿ ಚೇಂಜ್ ಅಂತಿದೆ ನೋಡಿ, ಇದ್ರ ಮೇಲೆ ಪ್ರೆಸ್ ಮಾಡಿ. ಮಗು ಶಾಲೆಗೆ ಹೋಗ್ತಿತ್ತಂದರೆ ಶಾಲೆ ಅಂತೇಳಿ ಪ್ರೆಸ್ ಮಾಡಬೇಕು. ಇಲ್ಲ ನಿಮ್ಮ ಅಂಗನವಾಡಿ ಕೇಂದ್ರದಲ್ಲಿ ಇತ್ತು ಅಂದರೆ ಅಷ್ಟೇ ಬಿಟ್ಟು ಡನ್ ಅಂತೇಳಿ ಮಾಡೋಕ್ಕಾಗುತ್ತೆ. ತೋರಿಸ್ತಾ ಇದ್ದೀನಿ ನೋಡಿ. ಈಗ ಇಲ್ಲಿ ಚೇಂಜ್ ಅಂತಿದೆ ನೋಡಿ, ಆ ಚೇಂಜ್ ಮೇಲೆ ಪ್ರೆಸ್ ಮಾಡ್ಕೊಳ್ಳೋದು ನೋಡಿ. ಚೈಲ್ಡ್ ಅಡ್ಮಿಟೆಡ್ ಇನ್ ಸ್ಕೂಲ್ ಅಂದರೆ ಮಗು ಸ್ಕೂಲಿಗೆ ಅಡ್ಮಿಟ್ ಆಗಿದ್ದಾನ ಅಂತ ಕೇಳುತ್ತೆ. ಅಡ್ಮಿಟ್ ಆಗಿತ್ತು ಅಂದರೆ ಎಸ್ ಅಂತೇಳಿ ಮಾಡಬೇಕು. ಇಲ್ಲ ನಿಮ್ಮ ಅಂಗನವಾಡಿ ಕೇಂದ್ರದಲ್ಲಿ ಇದೆ ಅಂದರೆ ನೋ ಅಂತೇಳಿ ಕೆಳಗಡೆ ಅಪ್ಡೇಟ್ ಅಂತಿದೆ ನೋಡಿ, ಅದ್ರ ಮೇಲೆ ಪ್ರೆಸ್ ಮಾಡೋಕ್ಕಾಗುತ್ತೆ. ಪ್ರೆಸ್ ಮಾಡಿಕೊಳ್ಬೇಕು. ಅಂಗನವಾಡಿ ಶಾಲೆಯಲ್ಲಿದೆ ಅಂತೇಳಿ ಅಪ್ಡೇಟ್ ಮಾಡಿಕೊಳ್ಬೇಕು. ನಂತರ ಕೆಳಗಡೆ ಡನ್ ಅಂತಿದೆ ನೋಡಿ, ಆ ಡನ್ ಮೇಲೆ ಪ್ರೆಸ್ ಮಾಡಿಕೊಳ್ಬೇಕು. ನೋಡಿ ಅದು ಮಗುವಿಂದ ಆಧಾರದ ಅಪಾರ್ ಐ ಡಿ ಕ್ರಿಯೇಟ್ ಆಗಿಲ್ಲ ಅಂತಂದಾಗ ಏನು ಮಾಡಬೇಕು, ಮತ್ತೆ ನಾವು ಬ್ಯಾಕ್ ಹೋಗ್ಬೇಕು. ಇಲ್ಲಿ ಅಪಾರ್ ಐ ಡಿನ ತೋರಿಸ್ತಾ ಇಲ್ಲ. ಇವಾಗ ನಾವೇನು ಮಾಡಬೇಕು, ಬ್ಯಾಕ್ ಹೋಗಿ ರೀಫ್ರೆಶ್ ಮಾಡಬೇಕು. ಎಲ್ಲಿ ಅಂದರೆ ಮೇಲ್ಗಡೆ ಇದೆ ನೋಡಿ, ಅಲ್ಲಿ ರೀಫ್ರೆಶ್ ಮಾಡಬೇಕು. ಬ್ಯಾಕ್ ಹೋಗ್ತಾ ಇದ್ದೀನಿ ನಾನು, ಇಲ್ಲಿ ಮೇಲ್ಗಡೆ ಇದೆ ನೋಡಿ, ಅಲ್ಲಿ ಮೇಲ್ಗಡೆ ಅದನ್ನು 2 ಸಲ ಪ್ರೆಸ್ ಮಾಡಬೇಕು, ರೀಫ್ರೆಶ್ ಮಾಡಬೇಕು. ರೀಫ್ರೆಶ್ ಮಾಡಿದಾಗ ಮಾತ್ರ ಅದು ಅಪ್ಡೇಟ್ ಆಗುತ್ತೆ. ಅಪ್ಡೇಟ್ ಆದಮೇಲೆ ಈ ಮಗುವಿನ ಹೆಸರಿನ ಮೇಲೆ ಪ್ರೆಸ್ ಮಾಡಿದಾಗ ಅಪಾರ್ ಐ ಡಿ ಅಪ್ಡೇಟ್ ಆಗಿರುತ್ತೆ. ತೋರಿಸ್ತಾ ಇದ್ದೀನಿ. ಈಗ ಸಿಂಚನ್ ಎಂಬ ಹೆಸರಿನ ಮೇಲೆ ಪ್ರೆಸ್ ಮಾಡಿದಾಗ ಇಲ್ಲಿ ಕೆಳಗಡೆ ಇದೆ ನೋಡಿ ಅಪಾರ್ ಐ ಡಿ, ಈ ರೀತಿ ಬಂದರೆ ಆ ಮಗುವಿಗೆ, ಸಿಂಚನ್ ಎಂಬ ಮಗುವಿಗೆ ಅಪಾರ್ ಐ ಡಿ ಕ್ರಿಯೇಟ್ ಆಗಿದೆ ಅಂತೇಳಿ ಬರುತ್ತೆ. ಈ ರೀತಿಯಾಗಿ 3 ರಿಂದ 6 ವರ್ಷದ ಮಕ್ಕಳಿಗೆ ಯಾವ ರೀತಿ ಅಪಾರ್ ಐ ಡಿಯನ್ನು ಕ್ರಿಯೇಟ್ ಮಾಡಲಾಗುತ್ತದೆ ಎಂಬುದನ್ನು, ಯಾವ ರೀತಿ ಕ್ರಿಯೇಟ್ ಮಾಡಬಹುದು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸಲಾಗಿದೆ. ಮತ್ತೊಂದು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.